ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ವಸತಿ ಗೋಲ್ಮಾಲ್ ಆರೋಪಗಳು ಕೇಳಿಬರ್ತಾ ಇದೆ. ಅಂದರೆ ವಸತಿಯನ್ನು ಕಡು ಬಡವರಿಗೆ ಕಟ್ಕೊಡ್ತಾರಲ್ಲ, ಈ ರಾಜೀವ್ ಗಾಂಧಿ ಆಶ್ರಯ ಯೋಜನೆ, ಇಂದಿರಾ ಗಾಂಧಿ ಆಶ್ರಯ ಯೋಜನೆ ಅಂತ ಅಂದ್ಬಿಟ್ಟು ಕಡು ಬಡವರಿಗೆ ಕಟ್ಕೊಡ್ತಾರಲ್ಲ, ಅಲ್ಲೂ ದೊಡ್ಡ ಮಟ್ಟದ ಗೋಲ್ಮಾಲ್ ಆಗ್ತಿದೆ. ಇದು ನಾವು ಮಾಡ್ತಿರೋ ಆರೋಪ ಅಲ್ಲ, ಕಾಂಗ್ರೆಸ್ನ ನಾಯಕರೇ ಮಾಡ್ತಾ ಇರ್ತಕ್ಕಂಥ ಆರೋಪ. ಹಾಗಾದ್ರೆ ಏನು ಗೋಲ್ಮಾಲ್ ನಡೀತಾ ಇದೆ? ಇಲ್ಲೂ ಕೂಡ ಭ್ರಷ್ಟಾಚಾರನ ಅಂದರೆ 100%. ಹಣ ನೀಡಿದವರಿಗಷ್ಟೇ ಮನೆ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇರ್ತಕ್ಕಂಥದ್ದು. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಈ ಗೋಲ್ಮಾಲ್ ನಡೆದಿದೆಯಂತೆ. ಆಡಳಿತ ಪಕ್ಷದ BR ಪಾಟೀಲ್ರಿಂದಲೇ ಅಕ್ರಮ ಬಯಲು. BR ಪಾಟೀಲ್ರು ಆಗಾಗ್ಗೆ ತಮ್ಮ ಪಕ್ಷದ ವಿರುದ್ಧನೇ ಕೆಲವು ಆರೋಪಗಳನ್ನ ಮಾಡ್ತಿರ್ತಾರೆ, ಲೆಟರ್ ಬರೀತಾರೆ, ಇವೆಲ್ಲ ಮಾಡ್ತಾರೆ. ಸಚಿವ ಜಮೀರ್ PA ಮತ್ತು ಶಾಸಕರದ್ದು ಎನ್ನಲಾದ ಒಂದು ಆಡಿಯೋ ಈಗ ವೈರಲ್ ಆಗಿದೆ. ವೈರಲ್ ಆದ ಆಡಿಯೋದಲ್ಲಿ ಮನೆ ಮಂಜೂರಾತಿ ಬಗ್ಗೆ ಮಾತುಕತೆ ನಡೆದಿದೆ. ಹಣ ಪಡೆದು ಯಾವ ಗ್ರಾಮಕ್ಕೆ ಎಷ್ಟು ಮನೆ ಮಂಜೂರಾಗಿದೆ, ಈ ಹೊರಗೆ ಇದೇನಾದರೂ ಈ ವಿಚಾರ ಹೊರಗೆ ಗೊತ್ತಾದರೆ ಸರ್ಕಾರವೇ ಅಲ್ಲಾಡುತ್ತೆ, ಹೀಗಂತ ಜಮೀರ್ ಆಪ್ತನಿಗೆ BR ಪಾಟೀಲ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕ ಸರ್ಫರಾಜ್ ಖಾನ್ ಎನ್ನಲಾದ ಆಡಿಯೋ ಪಬ್ಲಿಕ್ ಟಿವಿಗೆ ಕೂಡ ಲಭ್ಯವಾಗಿದೆ. ಹಾಗಾದರೆ ಏನಿದು ಗೋಲ್ಮಾಲ್? ನೋಡಿ, ಭ್ರಷ್ಟಾಚಾರ ಅಂತಕ್ಕಂಥದ್ದು ಎಲ್ಲ ಕಡೆಯಲ್ಲೂ ಇದೆ. ನಿಮಗೆ ಮನೆಗಳನ್ನು ಸರ್ಕಾರ ಉಚಿತವಾಗಿ ಕಟ್ಟಿ ಕೊಡಬೇಕಾದಾಗ ಅದನ್ನು ಮಂಜೂರಾತಿ ತಗೊಳ್ಳೋದಕ್ಕೆ ಅಥವಾ ಹಕ್ಕುಪತ್ರಗಳು ಅಂತ ಕೊಡ್ತಾರೆ. ಆ ಮನೆಯ ಹಕ್ಕುಪತ್ರ ನಿಮ್ಮದು ಅಂತಂದ್ಬಿಟ್ಟು ಅದನ್ನು ಕೊಡಬೇಕಾದರೂ ಕೂಡ ದುಡ್ಡು ಕೊಡಬೇಕು. ಯಾವುದಕ್ಕೆ ಲಂಚ ಇಲ್ಲ. ಲಂಚಾವತಾರ ಅಂತಕ್ಕಂಥದ್ದು ಇದು ಇವತ್ತು ನೆನ್ನೆದಲ್ಲ. ಇದೊಂಥರ ಕೆಟ್ಟ ಹುಳ ಇದ್ದ ಹಾಗೆ, ಅದು ಮುಂದುವರಿತಾ ಇದೆ ಅಷ್ಟೇ. जी सर्फराज, हाँ साहब आप गलत मत समझो, ताज्जुब की बात है। हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है। हो रहा है क्या, धंधा हो रहा है क्या? साहब ऐसा है तो साहब, आप ऐसा है तो दीजिए। मैं लास्ट टाइम आपको बताया, और कोर्स दीजिए, हम एक्शन विल टेक एक्शन सर इमीडिएटली. वी हैव नॉट डन लाइक दैट सर. आई मीन इफ दे हैव डन लाइक दैट वी विल सेंड देम बिहाइंड बार सर. भाई मैं अपने सरकार को ऊपर मैं इल्जाम कैसे लगाता हूँ? मेरा मैं जो तजुर्बा आया है, जो पैसा दिया है उसको घर मिला है। नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहाँ से सर? अब कितने घर दिए अब? सर हम लोगों को लास्ट ईयर में जो सर कुछ 10 या 12 हजार घर जब लास्ट टाइम दिए थे सर, जो MLA से मिनिस्टर साहब ने जो रिक्वेस्ट किया, दिस इज 2 years बैक व्हेन द न्यू गवर्नमेंट केम इनटू पावर सर. नाउ वी हैव आस्क्ड फॉर अबाउट 43,000 हाउसेस जो लैप्स हो गए, हमको वापस दो बल्कि हम लोग पूछे हैं सर. मेरा सुनिए, किसी को बोला नहीं, जो मेरा लेटर भेजा था वो नहीं हुआ. वही लेटर ग्राम पंचायत के चेयरमैन मेरे पास से लेके गए और पैसा दे के लेके आए घर में. अब हमारी इज्जत क्या रहेगा सर? वो दीजिए सर, कौन सा है? मैं किसी को नहीं बोला, बट आई विल टेक एक्शन सर. लेट मी नो सर. अब वो कैंसिल करके आप ही देंगे. अगर ऐसा किया है, आई विल हैंग दैट फेलो हु हैज डन इट सर, 100%. हैंग नहीं, एक आदमी नहीं, बहुत लोगों को हैंग करना पड़ता. आप दो ना, अब मुझे दो सर, एटलीस्ट विल सी व्हाट हैज हैपेंड सर. आप थोड़ा मुझे प्लीज दीजिए सर. जी सर. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡೆಯೋಣ. ಪ್ರವೀಣ್, ಈಗ BR ಪಾಟೀಲ್ರು ಆರೋಪ ಮಾಡ್ತಿರೋದು ಈ ಥರ ಹಣ ಇಸ್ಕೊಂಡು ಮನೆ ಕೊಡ್ತಾ ಇದ್ದಾರೆ ಅಂತ. ಎಲ್ಲಿ, ಯಾವ ಜಿಲ್ಲೆಯಲ್ಲಿ, ಮತ್ತು ಇದರ ಹಿನ್ನೆಲೆ ಏನು? ಇದು BR ಪಾಟೀಲ್ ಅವರು ಅವರೇ ಆಡಿರ್ತಕ್ಕಂಥ ಮಾತು, ಅದನ್ನು ಅವರೇ ಒಪ್ಕೋತಾ ಇದ್ದಾರೆ, ದೂರವಾಣಿ ಸಂಭಾಷಣೆ, ಏನು ಆರೋಪ ಅವರದ್ದು ಅಂತ? ಹೌದು ಅರವಿಂದ್, ಈ ಒಂದು ದೂರವಾಣಿ ನಂದೇ ಅಂತ ಹೇಳಿ ಈಗಾಗಲೇ BR ಪಾಟೀಲ್ ಅವರು ಕೂಡ ಸ್ಪಷ್ಟೀಕರಣ ಮಾಡಿದ್ದಾರೆ. ಏನಂದ್ರೆ ಪ್ರಮುಖವಾಗಿ ಏನಂದ್ರೆ ಕಲಬುರಗಿ ಜಿಲ್ಲೆಯ ಆಳಂದ್ ಮತಕ್ಷೇತ್ರದಲ್ಲಿ ಅಲ್ಲಿನ ಕೆಲ ಪಂಚಾಯಿತಿಗಳ ಒಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಂಡು ವಸತಿ ಇಲಾಖೆಯಲ್ಲಿ ಬಹುದೊಡ್ಡ ಹಗರಣ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗಂಭೀರವಾದಂತಹ ಆರೋಪವನ್ನು ಖುದ್ದು ಜಮೀರ್ ಆಪ್ತ ಏನ್ ಸರ್ಫರಾಜ್ ಇದ್ದಾನೆ ಆತನಿಗೆ ದೂರವಾಣಿ ಮೂಲಕ ದೂರು ಕೊಟ್ಟಿದ್ದಾರೆ. ಯಾವ ಒಂದು ಶಾಸಕರಾಗ್ಲಿ ಸಚಿವರಾಗ್ಲಿ ಪತ್ರ ಕೊಟ್ಟರೆ ಸಾಕು, ಈ ಸರ್ಕಾರದಲ್ಲಿ ಕೆಲಸ ಆಗ್ತಾ ಇಲ್ಲ, ಯಾವ ವಸತಿ ಯೋಜನೆಗಳಲ್ಲೂ ಕೂಡ ಮನೆಗಳು ಮಂಜೂರಿ ಆಗ್ತಾ ಇಲ್ಲ. ಆದ್ರೆ ಯಾವ ಗ್ರಾಮ ಪಂಚಾಯಿತಿಯ ಒಂದು ಚೇರ್ಮನ್ ಅವರು ಏನಂದ್ರೆ ಹಣ ಕೊಟ್ಟರೆ ಸಾಕು, ಅವರಿಗೆ ಎಷ್ಟು ಮನೆಗಳು ಅಲರ್ಟ್ ಆಗಬೇಕು ಅಷ್ಟು ಮನೆಗಳನ್ನು ಈ ಒಂದು ಇಲಾಖೆಯಲ್ಲಿ ಅಲರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಚಿವರ ಹಾಗೂ ಶಾಸಕರ ಒಂದು ಪತ್ರಗಳಿಗೆ ಬೆಲೆ ಇಲ್ಲ ಎಂಬ ಗಂಭೀರ ಆರೋಪವನ್ನು ಖುದ್ದು ಸಚಿವರ ಆಪ್ತರಿಗೆ ಏನಂದ್ರೆ ಶಾಸಕ BR ಪಾಟೀಲ್ ಅವರು ಕೊಟ್ಟಿದ್ದಾರೆ. ಮತ್ತೆ ಇದಕ್ಕೆ ಏನಂದ್ರೆ ಅವರು ಸರ್ಫರಾಜ್ ಖಾನ್ ಸಚಿವರ ಆಪ್ತರಿದ್ದಾರೆ, ಯಾವೆಲ್ಲ ಪಂಚಾಯಿತಿಗಳಲ್ಲಿ ಈ ರೀತಿಯಾದಂತಹ ಅಕ್ರಮ ನಡೆದಿದೆ, ಯಾರೆಲ್ಲ ಅಂದ್ರೆ
ಖುದ್ದು ಶಾಸಕ ಬಿ ಆರ್ ಪಾಟೀಲ್ ಅವರು ಅಂದ್ರೆ ಕಲಬುರಗಿಯ ಅವರ ಮತಕ್ಷೇತ್ರವಾದಂತಹ ಕಡಗಂಚಿ ಆಗಿರ್ಬೋದು, ಹಿತ್ತಲ್ ಶಿರೂರ್ ಆಗಿರ್ಬೋದು, ಮತ್ತೆ ಇನ್ನಿತರ ಗ್ರಾಮ ಪಂಚಾಯಿತಿಗಳ ಒಂದು ವ್ಯಾಪ್ತಿಯಲ್ಲಿ ಸುಮಾರು ಪತ್ರಗಳನ್ನು ಅಂದ್ರೆ ಅವರ ಒಂದು ಲೆಟರ್ ಹೆಡ್ ಅನ್ನು ಕೊಟ್ಟು ಏನಂದ್ರೆ ಈ ವ್ಯಾಪ್ತಿಯಲ್ಲಿ ಮನೆಗಳನ್ನ ಮಂಜೂರು ಮಾಡಿ ಅಂತ ಹೇಳಿದ್ರು ಕೂಡ ಅವರ ಕೆಲಸ ಮಾತ್ರ ಸರ್ಕಾರ ಬಂದು 2 ವರ್ಷಗಳಾದ್ರೂ ಕೂಡ ಯಾವುದೇ ಒಂದೇ ಒಂದು ಮನೆಗಳು ಮಂಜೂರಾಗಿರ್ಲಿಲ್ಲ. ಅದಾದ ಬಳಿಕ ಏನಂದ್ರೆ ಅಲ್ಲಿರುವಂತಹ ಆ ಒಂದು ಗ್ರಾಮ ಪಂಚಾಯಿತಿಯ ಚೇರ್ಮನ್ಗಳು ಅವರ ಒಂದು ಕೊಟ್ಟಿರುವಂತಹ ಪತ್ರನ ಅದೇ ಶಿಫಾರಸು ಪತ್ರವನ್ನ ತೆಗೆದುಕೊಂಡು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟು ಏನಂದ್ರೆ ಮನೆಗಳನ್ನ ಮಂಜೂರು ಮಾಡಿಕೊಂಡು ಬಂದಿರೋದು. ಇದು ಶಾಸಕ ಬಿ ಆರ್ ಪಾಟೀಲ್ ಅವರಿಗೆ ಏನಂದ್ರೆ ತೀವ್ರ ಅಸಮಾಧಾನವನ್ನು ತರಿಸಿದ್ದು. ಸದ್ಯ ಏನಂದ್ರೆ ವಸತಿ ಇಲಾಖೆಯಲ್ಲಿ ಗೋಲ್ಮಾಲ್ ನಡೀತಾ ಇದೆ. ಹಣ ಕೊಟ್ರೆ ಸಾಕು, ಬೇಕಾದಂತಹ ಕೆಲಸ ಆಗುತ್ತೆ. ಒಂದು ವೇಳೆ ಈ ವಿಷಯ ಏನಾದ್ರೂ ಹೊರಗಡೆ ಗೊತ್ತಾಗಿದ್ದೇ ಆದ್ರೆ ಸರ್ಕಾರವೇ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ ಇಷ್ಟು ದಿನ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ರು 60% ಸರ್ಕಾರ ಆಗಿದೆ, ಎಲ್ಲ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ. ಈಗ ಖುದ್ದು ಆಡಳಿತ ಪಕ್ಷದ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಪರಮಾಪ್ತರಲ್ಲಿ ಒಬ್ಬರಾದಂತಹ ಬಿ ಆರ್ ಪಾಟೀಲ್ ಅವರೇ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಸಾಕ್ಷ್ಯ ಸಮೇತವಾಗಿ ಏನಂದ್ರೆ ಎಲ್ಲಾ ರೀತಿಯ ಒಂದು ದಾಖಲೆಗಳನ್ನು ಈಗ ಸಚಿವರ ಆಪ್ತರಿಗೆ ಕೊಟ್ಟಿದ್ದಾರೆ. ಒಂದಂತೂ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ, ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಬಹುತೇಕ ಇಲಾಖೆಗಳಲ್ಲಿ ಹಗರಣ ನಡೀತಾ ಇದೆ. ಅದಕ್ಕೆ ಆಡ್ ಆನ್ ಆಗಿ ಇವತ್ತು ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಈ ಹಗರಣ ಕೂಡ ಸಾಕ್ಷ್ಯ ಅಂತಾನೆ ಹೇಳ್ಬೋದು. ಅರವಿಂದ್, ಪ್ರವೀಣ್ ರೆಡ್ಡಿ, ಈಗ ಬಿ ಆರ್ ಪಾಟೀಲ್ ಅವರ ಆಡಿಯೋವನ್ನ ಗಮನಿಸ್ತಾ ಇದ್ವಿ. ಇವ್ರು ಎಷ್ಟೇ ಆರೋಪ ಮಾಡ್ತಾ ಇದ್ರು ಅದ್ರಲ್ಲಿ ಸರ್ಫರಾಜ್ ಖಾನ್ ಅವರು ಕ್ಲಿಯರ್ ಆಗಿ ಅದನ್ನು ಡಿನೈ ಮಾಡ್ತಾ ಇದ್ರು, ಅಂದ್ರೆ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಅವರು. ನೀವು ಸಾಕ್ಷಿ ಕೊಡಿ, ನಾನೇ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರು. ಸೊ ಸಾಕ್ಷಿಗಳನ್ನ ಕೊಡೋ ಪ್ರಯತ್ನ ಆಗಿದೆಯಾ ಅಥವಾ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಅಷ್ಟೇ ಬಿ ಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರಾ? ಒಂದು ಪ್ರಶ್ನೆ. ಆಮೇಲೆ ಇದು ಕೇವಲ ಬಿ ಆರ್ ಪಾಟೀಲ್ ಅವರು ಪ್ರತಿನಿಧಿಸುವಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಇದೆಲ್ಲ ಆಗ್ತಾ ಇದೆಯಾ ಅಥವಾ ಇಡೀ ರಾಜ್ಯಾದ್ಯಂತ ಆಗ್ತಿದೆ ಅನ್ನೋದು ಅವ್ರ ಆರೋಪನ? ಒಂದು ವೇಳೆ ರಾಜ್ಯಾದ್ಯಂತ ಆಗ್ತಾ ಇದ್ರೆ ತುಂಬಾ ದೊಡ್ಡ ಸ್ಕ್ಯಾಮ್ ಇದು. ಎಸ್ ಮಮತಾ, ಈಗಾಗಲೇ ಈ 2 ಪ್ರಶ್ನೆಗಳಿಗೂ ಕೂಡ ಆ ಒಂದು ಸಂಭಾಷಣೆಯಲ್ಲಿ ಉತ್ತರವನ್ನು ಸಿಕ್ಕಿದೆ. ಪ್ರಮುಖವಾಗಿ ಅಂದ್ರೆ ಯಾವೆಲ್ಲ ಕಡೆ ಈ ರೀತಿಯಾಗಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಸರ್ಫರಾಜ್ ಖಾನ್ ಏನಂದ್ರೆ ಬಿ ಆರ್ ಪಾಟೀಲ್ ಅವರಿಗೆ ಕೇಳ್ತಾರೆ. ಈ ವೇಳೆ ಏನಂದ್ರೆ ಆಳಂದ್ ತಾಲೂಕಿನ ಹಿತ್ತಲ್ ಶಿರೂರ್ ಆಗಿರ್ಬೋದು, ಕಡಗಂಚಿ ಸೇರಿದಂತೆ ಇನ್ನಿತರ ಗ್ರಾಮ ಪಂಚಾಯಿತಿಗಳಲ್ಲಿ ನಾನು ಕೊಟ್ಟಿರುವಂತಹ ಪತ್ರ ಕೂಡ ಯಾವುದೇ ರೀತಿಯಾದ ಕೆಲಸ ಮಾಡಿಲ್ಲ. ಆದ್ರೆ ಆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕೊಟ್ಟಿರುವಂತಹ ಪತ್ರಕ್ಕೆ ಏನಂದ್ರೆ ಅವರು ಹಣ ಕೊಟ್ಟು ಈ ಒಂದು ವಸತಿಗಳನ್ನು ಹಾಕೊಂಡು ಬಂದಿದ್ದಾರೆ ಅಂತೇಳಿ ಖುದ್ದು ಶಾಸಕ ಬಿ ಆರ್ ಪಾಟೀಲ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ ವೇಳೆ ಏನಂದ್ರೆ ಅವರ ಒಂದು ಆಪ್ತ ಸಹಾಯಕ ಏನಿರ್ತಾರೆ ಸರ್ಫರಾಜ್ ಖಾನ್, ಇದು ಆರೋಪ ಸುಳ್ಳು ಅಂತ ಹೇಳ್ತಾರೆ. ಆ ವೇಳೆ ಬಿ ಆರ್ ಪಾಟೀಲ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಹಣ ಕೊಟ್ಟವರು ಹಣ ತಗೊಂಡವರು ಈ ಹಣದ ವ್ಯವಹಾರ ಯಾವುದೇ ಕಾರಣಕ್ಕೂ ಕೂಡ ಪ್ರೂವ್ ಆಗೋದಿಲ್ಲ. ನಮ್ಮದೇ ಸರ್ಕಾರದ ಮೇಲೆ, ನಮ್ಮ ಸಚಿವರ ಮೇಲೆ ಯಾಕೆ ಈ ರೀತಿಯಾದಂತಹ ಆರೋಪ ಮಾಡಲಿ ಎಂಬ ಖಡಕ್ ಎಚ್ಚರಿಕೆಯನ್ನು ಕೂಡ ಒಂದು ಸಚಿವರ ಆಪ್ತರಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಇನ್ನೊಂದಿಷ್ಟು ಇಬ್ಬರ ನಡುವೆ ನಡೆದಂತಹ ಸಂಭಾಷಣೆ ಕೂಡ ಇದೆ. ಕೇವಲ ಇದು ಕಲಬುರಗಿ ಜಿಲ್ಲೆಯ ಆಳಂದ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನನ್ನ ಪಕ್ಕದ ಕ್ಷೇತ್ರವಾದಂತಹ ಅಫ್ಜಲ್ಪುರದಲ್ಲಿ ನಡೆದಂತಹ ಅಫ್ಜಲ್ಪುರದ ಹಲವು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೇರವಾಗಿ ಹೋಗಿ ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟು ಮನೆಗಳನ್ನು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ. ಆದ್ರೆ ಅಲ್ಲಿರುವಂತಹ ಶಾಸಕರ ಪತ್ರಕ್ಕೆ ಕೂಡ ಬೆಲೆ ಇಲ್ಲ ಅಂತ. ಸೊ ಎಲ್ಲೋ ಒಂದ್ ಕಡೆ ಬಿ ಆರ್ ಪಾಟೀಲ್ ಅವರ ಎಂಟೈರ್ ಒಂದು ಸಂಭಾಷಣೆಯನ್ನು ನೋಡೋದೇ ಆದ್ರೆ ಇಲ್ಲಿ ಶಾಸಕರು ಕೊಡುವಂತಹ ಪತ್ರಕ್ಕಿಂತ ಗ್ರಾಮ ಪಂಚಾಯಿತಿ ಚೇರ್ಮನ್ಗಳು ಕೊಡುವಂತಹ ಗಿಂಬಳ ಏನಿದೆ ಆ ಒಂದು ಗಿಂಬಳದ ಮೇಲೆ ವಸತಿ ಇಲಾಖೆಯಲ್ಲಿ ರಾಜೀವ್ ಗಾಂಧಿ ಯೋಜನೆ ಅಡಿಯಲ್ಲಿ ಮನೆ ಮಂಜೂರು ಆಗ್ತಾ ಇದೆ ಅನ್ನೋದು ಬಹುದೊಡ್ಡ ಆರೋಪ ಶಾಸಕ ಬಿ ಆರ್ ಪಾಟೀಲ್ ಅವರದಾಗಿದೆ. ಅದೇ ರೀತಿಯಾಗಿ ಈ ರೀತಿಯಾದಂತಹ ಅಕ್ರಮಕ್ಕೆ ಏನಂದ್ರೆ ತೆರೆ ಬೀಳಬೇಕು ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಒಂದು ವೇಳೆ ಇಂಥದ್ದು ಏನಾದ್ರೂ ಅಕ್ರಮ ಬಯಲಿಗೆ ಬಂದಿದ್ದೆ ಆದ್ರೆ ಅಂತವ್ರನ್ನ ಹ್ಯಾಂಗ್ ಮಾಡ್ತೀವಿ ಅನ್ನೋ ಪದವನ್ನು ಕೂಡ ಸಚಿವರ ಆಪ್ತರು ಬಳಸ್ತಾರೆ. ಆ ವೇಳೆ ಬಿ ಆರ್ ಪಾಟೀಲ್ ಅವರು ಹೇಳ್ತಾರೆ, ಹಾಗೆ ಒಂದು ವೇಳೆ ಏನಾದ್ರೂ ಹ್ಯಾಂಗ್ ಮಾಡಿದ್ದೆ ಆದ್ರೆ ಬಹಳಷ್ಟು ಜನರನ್ನ ಹ್ಯಾಂಗ್ ಮಾಡ್ಬೇಕಾದಂತ ಪರಿಸ್ಥಿತಿ ಎದುರಾಗುತ್ತೆ ಅಂತ. ಪ್ರವೀಣ್ ರೆಡ್ಡಿ, ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಬಿ ಆರ್ ಪಾಟೀಲ್ರು ತಮ್ಮ ಸರ್ಕಾರದ ವಿರುದ್ಧನೇ ಆರೋಪ ಮಾಡಿದ್ದಾರೆ. ಇದು ಹಿಟ್ ಅಂಡ್ ರನ್ ಆಗಬಾರ್ದು. ಈಗ ಆರೋಪ ಮಾಡಿದ್ಮೇಲೆ ಮಾತಾಡಬೇಕು. ಹೇಳಿ, ಈಗ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಹೇಳಿದ್ದು ಇದು ನಂದೇ ಆಡಿಯೋ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅಂತ. ಹಂಗಿದ್ದಾಗ ಲೈವಲ್ಲಿ ಮಾತಾಡೋದಕ್ಕೇನು? ಹೌದು ನಂದೇ ಆಡಿಯೋ ಅಂತ ಹೇಳಿ. ನೀವು ಮಾಡಿದ ಯಾವ ಆರೋಪವನ್ನು ಕೂಡ ಸರ್ಫರಾಜ್ ಖಾನ್ ಅವರು ಒಪ್ಪಿಲ್ಲ. ಅವ್ರು ನಿಮ್ಮಿಬ್ಬರ ನಡುವಿನ ಸಂಭಾಷಣೆಯಲ್ಲಿ ನಿಮ್ಮ ವರ್ಷನ್ ಬೇರೆ, ಅವ್ರ ವರ್ಷನ್ ಬೇರೆ. ಅವ್ರು ಹೇಳ್ತಾ ಇದ್ದಾರೆ ಆ ಥರ ಯಾರಾದರೂ ಮಾಡಿದರೆ ನಾವು ಜೈಲಿಗೆ ಹಾಕ್ತೀವಿ, ಹ್ಯಾಂಗ್ ಮಾಡ್ತೀವಿ ಅಂತೆಲ್ಲ. ಬಟ್ ನಿಮ್ಮ ಆರೋಪಕ್ಕೆ ನಿಮ್ಮ ಬಳಿ ಇರ್ತಕ್ಕಂಥ ಸಾಕ್ಷ್ಯಾಧಾರಗಳು ಏನು? ಬಿಕಾಸ್ ಆರೋಪ ಸಾಕ್ಷಿ ಆಗೋದಕ್ಕೆ ಸಾಧ್ಯ ಇಲ್ಲ ಯಾವ ಕಾರಣ. ಆರೋಪನೇ ಬೇರೆ, 1000 ಮಾತಾಡಬಹುದು ಆರೋಪದ ಬಗ್ಗೆ. ಬಟ್ ನೀವು ಮಾಡಿದ ಆರೋಪವನ್ನ ದೃಢೀಕರಿಸೋದಕ್ಕೆ ಸಾಕ್ಷಿಗಳು ಬೇಕಲ್ಲ.